ಶ್ವೇತಾ ಅವರೇ, ಹಿಂದೆ ಮಣಿಪುರದ 3ನೇ ಚಕ್ರದ ವಿಚಾರವಾಗಿ ಹೇಳಿದ್ರಿ. ಈಗ ನೆಕ್ಸ್ಟ್ 4ನೇ ಚಕ್ರ ಯಾವುದು? 4ನೇ ಚಕ್ರ ಹೃದಯ ಚಕ್ರ, ಅನಾಹತ ಚಕ್ರ ಅಂತ ಹೃದಯ ಹೇಳ್ತಾರೆ. ಹೃದಯ ಹಾ, ಚಕ್ರ. ಹೃದಯ ಚಕ್ರ. ಇದು ವಾಯುತತ್ವಕ್ಕೆ ಸಂಬಂಧಪಟ್ಟಿರೋದು. ಇದು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬಾ ಸುಲಭ. ಹೇಗೆ ಹೇಳಿ ಸರ್? ಹ್ಮ್. ಮನುಷ್ಯ ಉಸಿರಾಡೋದು ಹ್ಮ್. ಶ್ವಾಸಕೋಶ ಹ್ಮ್. ರಿಲೇಟೆಡ್ ಅಲ್ಲಿ ಉಸಿರಾಡ್ತಾನೆ. ಅದಕ್ಕೋಸ್ಕರ ಇದು ವಾಯುತತ್ವ. ಅದ್ರ ನಂತರ ಇದ್ರ ಬಣ್ಣ ಯಾವ್ದಿದೆ? ಹಸಿರು ಬಣ್ಣ. ಅದ್ರ ನಂತರ ಇದ್ರ ಮಂತ್ರ ಅಂದ್ರೆ ಸೌಂಡಿಂಗ್ ಮಂತ್ರ ಹ್ಮ್. ಎಂ ಎಂ. ಎಂ ಅಂತ. ಇದು ನಿಮ್ಗೆ ಶ್ವಾಸಕೋಶ. ಅದ್ರ ನಂತರ ನಿಮ್ಮ ಉಸಿರಾಟ ಮತ್ತೆ ಅಸ್ತಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಇದೆಲ್ಲ ರಿಲೇಟೆಡ್ ಟು ಇದು ಹೃದಯ ಚಕ್ರ. ಅದ್ರ ನಂತರ ಇದು ಪ್ರೀತಿ, ವಿಶ್ವಾಸ, ಕರುಣೆ ಇದೆಲ್ಲವೂ ಕೂಡ ಕನೆಕ್ಟ್ ಮಾಡಿರುತ್ತೆ. ಜೀವನದಲ್ಲಿ ಯಾರು ಒಂದು ಪ್ರೀತಿಯಿಂದ ಕೊರಗ್ತಾ ಇರ್ತಾರೆ, ಪ್ರೀತಿ ಸಿಗಲ್ಲ, ಹೃದಯ ಚಕ್ರವನ್ನ ಕನೆಕ್ಟ್ ಮಾಡ್ಕೋಬೇಕು. ಹೃದಯ ಚಕ್ರದ ಮಂತ್ರವನ್ನ ಪಠಿಸುವಂಥದ್ದು ಇರ್ಬೋದು, ಹೃದಯ ಚಕ್ರವನ್ನ ಹೀಲ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು ಮಾಡಬೇಕು. ಮತ್ತೆ ಹಿರಿಯರಿಗೆ, ವಯಸ್ಸಾದವರಿಗೆ ಪ್ರೀತಿ ಕೊಡುವಂಥದ್ದು, ಅವರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಉಳಿಸ್ಕೊಳ್ಳುವಂಥದ್ದು, ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಮಾಡಿದಾಗ ನಮ್ಮ ಯಾವ ಚಕ್ರ? ಹೃದಯ ಚಕ್ರ. ಇದ್ರ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಅಥವಾ ನಿಮ್ಗೆ ಎಷ್ಟು ನಿಮ್ಮ ಒಂದು ಜೀವನದಲ್ಲಿ ಹೃದಯ ಚಕ್ರದ ಎನರ್ಜಿ ಎಷ್ಟು ಬೇಕು ಆ ಎನರ್ಜಿಯನ್ನ ತಂದು ಕೊಡುತ್ತೆ ಇದು ಹೃದಯ ಚಕ್ರ. ಮತ್ತೆ ಎಲ್ಲ ಚಕ್ರಗಳಲ್ಲೂ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಎನರ್ಜಿ ಇದ್ರೂ ಕೂಡ ಈ ಒಂದು ಹೃದಯ ಚಕ್ರದಲ್ಲಿ ಅದರದೇ ಆದ ಒಂದು ವಿಶೇಷವಾದ ಎನರ್ಜಿ ಇರಬೇಕು. ಯಾಕಂದ್ರೆ ಮನುಷ್ಯ ಇಡೀ ಜೀವಮಾನ ಇಡೀ ಒಂದು ಪ್ರೀತಿಯಲ್ಲಿ, ಸಂವಹನದಲ್ಲಿ, ಒಂದು ಕುಟುಂಬದಲ್ಲಿ ಇರ್ತಾನೆ. ಸಾಮಾಜಿಕವಾಗಿ ಸಂಬಂಧ ಅಥವಾ ಅವನ ಒಂದು ಫ್ಯಾಮಿಲಿ, ಕುಟುಂಬಕ್ಕೆ ಸಂಬಂಧಪಟ್ಟಿರುವ ಸಂಬಂಧ ಇದೆಲ್ಲವೂ ಚೆನ್ನಾಗಿ ಇರಬೇಕಂತಂದ್ರೆ ನಮ್ಮ ಹೃದಯ ಚಕ್ರ ಚೆನ್ನಾಗಿರಬೇಕು. ಮತ್ತೆ ಅದೇ ಹೇಳ್ದಲ್ಲ, ನಿಮ್ಗೆ ಒಳ್ಳೆಯ ರೀತಿಯ ಒಂದು ಪ್ರೀತಿ ಸಿಗಬೇಕಾದ್ರೆ ಈ ಹೃದಯ ಚಕ್ರವನ್ನ ಎಷ್ಟು ನೀವು ಕನೆಕ್ಟ್ ಮಾಡ್ಕೊಂತೀರಾ ಅಷ್ಟು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನು ನನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಅದರದ್ದೇ ಆದ ಕೆಲವು ಕ್ರಿಸ್ಟಲ್ಗಳಿದೆ, ಆದರೆ ಅದರದ್ದೇ ಆದ ಬೇರೆ ಬೇರೆ ಮೆಥಡ್ಗಳಿವೆ ನಾವು ಹೃದಯ ಚಕ್ರವನ್ನ ಎನರ್ಜಿಯನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ. ಒಬ್ರು ನಾನು ಇದೇ ತರ ವಿಡಿಯೋದಲ್ಲಿ ಹೇಳ್ತಾ ಇದ್ದಾಗ ವಾಟ್ ಇಸ್ ದಟ್ ಹೃದಯ ಚಕ್ರ, ಸಂಬಂಧಗಳನ್ನ ಹೇಗೆ ಸರಿ ಮಾಡುತ್ತೆ ಹೃದಯ ಚಕ್ರ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ರೋಸ್ ಕಾರ್ಡ್ಸ್ ಅಂತ ಬರುತ್ತೆ. ಅದಕ್ಕೆ ಬೇರೆ ಬೇರೆ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಬಹುದು. ಒಂದು 2.5 ನಿಮಿಷದ ವಿಡಿಯೋದಲ್ಲಿ ಹೆಂಗ್ ಕನೆಕ್ಟ್ ಮಾಡ್ಕೋಬೇಕು ಅಂತ ಆ ಒಂದು ಕ್ರಿಸ್ಟಲ್ ಅನ್ನ ಹಿಡ್ಕೊಂಡು ಹೇಳಿದಾಗ ಆ ಒಂದು ಹೆಂಗಸು, ನಾನು ಅವ್ರಿಗೆ ಯಾರಂತ ನನ್ಗೆ ಗೊತ್ತಿಲ್ಲ, ಆ ಹೆಂಗಸು 1.5 ತಿಂಗಳು ಅದನ್ನ ಮಾಡಿ 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 ಅವರ ಒಂದು ಸಂಬಂಧದಲ್ಲಿ ಏನು ಸಮಸ್ಯೆ ಇತ್ತು, ಅವರ ಒಂದು ಮನೆಯವರ ಸಮಸ್ಯೆ ಏನಿತ್ತು ಆ ಸಮಸ್ಯೆಯನ್ನೆಲ್ಲ ಸರಿ ಮಾಡ್ಕೊಂಡು ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಏನ್ ಗೊತ್ತಾ, ನಾವು ಈಗ ಹೃದಯ ಚಕ್ರವನ್ನ ಹೀಲ್ ಮಾಡ್ತಾ ಇದ್ದೇವೆ ಅಂತ ಅಂದ ತಕ್ಷಣ ಅದು ಸರಿಯಾಗಿ ಬಿಡಲ್ಲ. ನಾವು ಅದರ ಜೊತೆ ಎಷ್ಟು ಒಂದು ಮೆಂಟಲಿ, ಫಿಸಿಕಲಿ ಕನೆಕ್ಟ್ ಆಗಿ ನನಗೊಂದು ಆ ಸಂಬಂಧ ಚೆನ್ನಾಗಾಗಬೇಕು, ಈ ಹೃದಯ ಚಕ್ರ ಹೀಲ್ ಆಗಬೇಕು ಎನ್ನುವ ಒಂದು ಭಾವನೆಯನ್ನು ನೀವು ಮಾಡ್ತೀರಾ, ಅಷ್ಟೊಂದು ಶ್ರದ್ಧೆಯಿಂದ ಅಷ್ಟೊಂದು ನಿಮ್ಮನ್ನು ಸಮರ್ಪಿಸಿಕೊಂಡು ಮಾಡ್ತೀರಾ, ಆ ಸಂದರ್ಭದಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನ ಒಂದು ಜೀವನದಲ್ಲಿ ನಾನು ಬೇರೆ ಬೇರೆ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡ ಎಕ್ಸ್ಪೀರಿಯನ್ಸಲ್ಲಿ ಈಗ ಹೇಳ್ದಲ್ಲ, ಅದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಯಾಕಂದರೆ ಅವರ ಒಂದು ಜೀವನ ಎಷ್ಟು ಒಂದು ಕೆಳಮಟ್ಟಕ್ಕೆ ಹೋಗಿತ್ತು, ಅವರ ಒಂದು ಸಂಬಂಧದಲ್ಲಿ ಅವರ ಮನೆಯವರು ಬಿಟ್ಟು ಹೋಗಿದ್ರು, ಡೈವರ್ಸ್ ಕೊಡುವ ಹಂತಕ್ಕೆ ಹೋಗಿದ್ರು ಕೂಡ ಅವರು ನನ್ನ ಜೀವನದಲ್ಲಿ ನನ್ನ ಗಂಡ ವಾಪಸ್ ಬರಬೇಕು ಈ ಒಂದು ಮನಸ್ಥಿತಿಯಲ್ಲಿ ಆ ಒಂದು ಚಕ್ರವನ್ನು ಎಷ್ಟು ಒಂದು ಡೆಡಿಕೇಶನ್ ಅಲ್ಲಿ ಹೀಲ್ ಮಾಡಿದ್ರು ಅಂತಂದ್ರೆ ನನಗೆ ಬಹಳಷ್ಟು ವಿಶೇಷ ಅನಿಸ್ತು. ಅಂದ್ರೆ ಇದು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಂತಹ ಬಹಳಷ್ಟು ಎಕ್ಸಾಂಪಲ್ ಇದೆ. ಇಲ್ಲಿ ಒಂದೇ ಒಂದು ವಿಚಾರ ಸರ್, ನಾವು ಎಷ್ಟು ಇನ್ವಾಲ್ವ್ ಆಗಿ ಅದನ್ನ ಮಾಡ್ತೇವೆ. ಮತ್ತೊಂದು, ಈಗ ಎಲ್ಲಿ ಈ ಎನರ್ಜಿ ಕಮ್ಮಿ ಆಗಿರ್ತದೆ, ಈಗ ನೀವು ಕಟುಕರ ಇದರಲ್ಲಿ ಹೋಗಿರ್ಬೋದು. ಈಗ ಕಟುಕರ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯ ಕರುಣೆ, ರಾಕ್ಷಸ ಸ್ವರೂಪ ಜಾಸ್ತಿ ಆಗಿದ್ರೆ ಖಂಡಿತವಾಗಿಯೂ ಹೀಲ್ ಮಾಡ್ಕೊಳ್ಳೇಬೇಕು ಹೃದಯ ಚಕ್ರವನ್ನ. ಯಾಕಂದ್ರೆ ನಮ್ಮ ಮನುಷ್ಯ ಕ್ರೂರತ್ವ ಜಾಸ್ತಿ ಆದಾಗ ನೀವೇ ನೋಡ್ತಾ ಇರ್ತೀರಾ, ಸಣ್ಣ ಕೆಲವು ಹೇಳ್ತಾ ಇರ್ತಾರೆ, ದೇಶದಿಂದ ಏನು ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಲಬೇಕು. ಹೌದು ಹೌದು, ಹಾಗೆ ಹೃದಯ ಚಕ್ರ ಕನೆಕ್ಟ್ ಆಗುತ್ತೆ. ದ್ವೇಷವನ್ನ ಪ್ರೀತಿಗೆ ಮಾರ್ಪಡಿಸುವಂತಹ ಅದ್ಭುತ ಚಕ್ರ ಹೃದಯ ಚಕ್ರ ಸರ್. ಒಂದೇ ಲೈನ್ ನಲ್ಲಿ ಹೇಳಬೇಕಾದ್ರೆ ನಾವು ಮತ್ತೆ ಕೊಡುವಂಥದ್ದು, ನಾನು ಈಗಾಗಲೇ ಹೇಳಿದೆ, ಹಿರಿಯರಿಗೆ ನಾವು ಪ್ರೀತಿ ವಿಶ್ವಾಸಗಳನ್ನ ಕೊಡುವಂಥದ್ದು. ನೀವು ಎಷ್ಟು ಕೊಡ್ತೀರಾ ಪ್ರೀತಿಯಿಂದ, ವಿಶ್ವಾಸದಿಂದ ಇನ್ನೊಬ್ಬರಿಗೆ, ಅವರಿಗೆ ಕಷ್ಟ ಅಂತ
ಎನ್ನುವ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕೊಡಬೇಕು. ನೀವು ಪ್ರೀತಿಯನ್ನ ಕೊಡಿ, ಯಾವುದೇ ರೂಪದಲ್ಲಿ ಕೊಡಿ, ನೀವು ವಸ್ತು ರೂಪದಲ್ಲಿ ಕೊಡಿ, ಮಾನಸಿಕವಾಗಿ ಕೊಡಿ, ಅಥವಾ ನೊಂದವರಿಗೊಂದು ಸಾಂತ್ವನ ರೂಪದಲ್ಲಿ ಕೊಡಿ, ಯಾವ ರೀತಿಯಲ್ಲಾದ್ರೂ ಕೊಡಿ. ನೀವು ಹೃದಯ ಚಕ್ರ ಹೀಲ್ ಮಾಡ್ಕೋಬೇಕಾದ್ರೆ ನೀವು ಕೊಡಬೇಕು ಎನ್ನುವ ಒಂದು ಮಾತೇ ಇದೆ. ಅಂದ್ರೆ ನೀವು ಪ್ರೀತಿಯಿಂದ ಯಾರಿಗೆ ಇನ್ನೊಬ್ಬರಿಗೆ ಏನು ಕೊಡ್ತಾ ಹೋಗ್ತೀರಾ, ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತದೆ, ಹೃದಯ ಚಕ್ರ ಅರಳ್ತಾ ಹೋಗ್ತದೆ, ನಿಮ್ಗೆ ಆ ಪಾಸಿಟಿವಿಟಿ ಕನೆಕ್ಟ್ ಆಗ್ತಾ ಹೋಗ್ತದೆ. ಈಗ ಸರ್, ಮನುಷ್ಯ ಏನು ಮಾಡೋದಿದ್ರು ಒಂದು ಒಳ್ಳೆ ಪ್ರೀತಿ, ಒಂದೊಳ್ಳೆ ಸಂವಹನ, ಅದಕ್ಕೋಸ್ಕರ ಎಲ್ಲಾನು ಮಾಡ್ತಾನೆ. ಎಲ್ಲರಿಗೂ ಎಲ್ಲರ ಜೊತೆ ಚೆನ್ನಾಗಿರ್ಬೇಕಂತಲೇ ಇಷ್ಟ ಇರುತ್ತಲ್ವಾ ಸರ್? ಜಗತ್ತು ಗೆಲ್ಬೇಕಂದ್ರೆ ಪ್ರೀತಿಯಿಂದನೇ ಗೆಲ್ಬೇಕು ಅಂತ. ಹೌದು, ಆ ಪ್ರೀತಿಗೆ ಸಪೋರ್ಟ್ ಮಾಡುವಂತ ಚಕ್ರ ಹೃದಯ ಚಕ್ರ. ಅದಕ್ಕೆ ಯಾವ ಮುದ್ರೆ ಇದಕ್ಕೆ ಕಮಲ ಮುದ್ರ ಅಂತ. ಇದರ ಮಂತ್ರ ಎಂ ನೋಡಿ, ಈ ರೀತಿ ಕಮಲ. ತುಂಬಾ ಈಸಿ. ಅಂದ್ರೆ ಕಿರುಬೆರಳನ್ನ ಈ ರೀತಿಯಾಗಿ ಜೋಡಿಸಿ ಈ ರೀತಿ ಮಾಡುವಂತ ಕಮಲ ಮುದ್ರೆ. ಇದರ ಮಂತ್ರ ಎಂ. ಉಸಿರನ್ನ ಒಳ ತೆಗೆದುಕೋಬೇಕು. ಎಂ. ಅಂದ್ರೆ ಈ ಮುದ್ರವನ್ನ ಮಾಡುವಾಗ, ಯಾವುದೇ ಮುದ್ರ ಇರ್ಬೋದು, ಚಕ್ರಗಳಿಗೆ ಸಂಬಂಧಪಟ್ಟಿರೋದು ಮಾಡುವಾಗ ಅಲ್ಲಿ ವೈಬ್ರೇಷನ್, ಒಂದು ಅತ್ಯುತ್ತಮವಾದಂಥ ವೈಬ್ರೇಷನ್ ನೀವು ಫೀಲ್ ಮಾಡಿದಾಗ ಅಷ್ಟೇ ನಿಮಗೆ ಆ ಒಂದು ಫೀಲ್ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತೆ. ನಾನು ದಿನನಿತ್ಯದಲ್ಲಿ ಎಲ್ಲ ಚಕ್ರವನ್ನು ಬೇಸಿಕ್ ಆಗಿ ಬ್ಯಾಲೆನ್ಸ್ ಮಾಡಿ ಕೂಡ ಈ ಒಂದು ಯಾವುದು ಹೃದಯ ಚಕ್ರ, ಅದನ್ನು ಕಂಪಲ್ಸರಿಯಾಗಿ ಕೆಲವು ಮೆಥಡ್ ಅಲ್ಲಿ ನಾನು ಮಾಡ್ತೀನಿ. ಯಾಕಂದ್ರೆ ನಮ್ಮ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ಎಲ್ಲರ ವಿಶ್ವಾಸ ಗಳಿಸುವಂತದ್ದು ತುಂಬಾ ಮುಖ್ಯ. ಅದು ಸಂಬಂಧಪಟ್ಟಿರುವಂತಹ ಚಕ್ರದ ಹೃದಯ ಚಕ್ರ ಸರ್. ಹಾಗೆ ಅತ್ಯುತ್ತಮವಾದಂತಹ ಚಕ್ರಗಳಲ್ಲಿ ವಿಶೇಷವಾದಂಥದ್ದು ಹೃದಯ ಚಕ್ರ ಕೂಡ. ಈಗಾಗಲೇ ಹೇಳಿದಾಗ 7 ಚಕ್ರ ತುಂಬಾ ಪ್ರಾಮುಖ್ಯತೆ ಇದೆ. ಅಲ್ಲ, ಒಂದೊಂದು ಚಕ್ರಕ್ಕೆ ಒಂದೊಂದು ಮಹತ್ವ ಇರುತ್ತೆ. ಹೌದು, ಒಂದು ಚಕ್ರವನ್ನು ಬಿಟ್ಟು ಇನ್ನೊಂದು ಚಕ್ರವನ್ನ ಇಂಪಾರ್ಟೆಂಟ್ ಅಂತ ಹೇಳುವಾಗಿಲ್ಲ. ಆ ಚಕ್ರ ಬಂದಾಗ ಆ ಚಕ್ರದ ಇಂಪಾರ್ಟೆನ್ಸ್ ಏನಿದೆ ಅದನ್ನು ಹೇಳ್ತಾ ಹೋಗೋದು.